ಈ ಸಿನಿಮಾದ ಟ್ರೈಲರ್ ನೋಡಿದ್ಮೇಲೆ ನನಗೆ ಕತೆ ಏನ್ ಅನ್ಸಿದ್ದಂದ್ರೆ, ಸಿನಿಮಾದಲ್ಲಿರೋ ಸಮಾಜದ ವಿಷಯಗಳ ಬಗ್ಗೆ ಅಥವಾ ಫ್ಯಾಮಿಲಿ ಸೆಂಟಿಮೆಂಟ್ ಬಗ್ಗೆ ಮತ್ತು ಆ ಹಳ್ಳಿಯಲ್ಲಿ ಜನಗಳ ಕಷ್ಟಗಳನ್ನು ಬಗೆಹರಿಸೋಕೆ ಸತೀಶ್ ಸರ್ ಅವರು ಸಿಟಿಯಿಂದ ಹಳ್ಳಿ ಊರಿಗೆ ಬಂದು ಸಮಸ್ಯೆಗಳ ಪರಿಹರಿಸುತ್ತಾನೆ. ಇನ್ನೆಲ್ಲ ತಿಳ್ಕೊಬೇಕಂದ್ರೆ ಫೆಬ್ರವರಿ 27ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅವತ್ತೇ ಹೋಗಿ ಥಿಯೇಟರ್ ನಲ್ಲಿ ನೋಡಿ ತಿಳ್ಕೊಬೇಕು. ಸತೀಶ್ ಸರ್ ಕಾಮನ್ ಮ್ಯಾನ್ ಆಗಿ ಸತೀಶ್ ಅವರ ಈ ಸಿನಿಮಾದ ಟ್ರೈಲರ್ ನಲ್ಲಿ ಅದ್ಭುತವಾದ ಪಾತ್ರದೊಂದಿಗೆ ಸಖತ್ತಾಗಿ ಆಕ್ಷನ್ಸ್ ಕಾಣಿಸ್ತಾ ಇದೆ. ಸತೀಶ್ ಅವರ ಈ ಸಿನಿಮಾದ ಟ್ರೈಲರ್ ಅಲ್ಲಿ ಅವರ ಲುಕ್ ನೋಡಿ ಮೈ ಜುಮ್ ಬಿಡ್ತು ಗುರು. ಎದೆಗೊದ್ದಂಗೆ ಡೈಲಾಗ್ಗಳು ಕೇಳಿ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗೋದಂತ ಪಕ್ಕ. ಯಾಕಂದ್ರೆ ದ ರೈಸ್ ಆಫ್ ಅಶೋಕ್ ಮೂವಿ ಕನ್ನಡ, ತೆಲುಗು, ತಮಿಳ್, ಹಿಂದಿ ಭಾಷೆಗಳಲ್ಲಿ ಬಿಡುಗಡೆ ಆಗ್ತಿದೆ. ಈ ಸಿನಿಮಾನ ನೋಡೋಕೆ ಕರ್ನಾಟಕದ ಜನಗಳು ಯಾರು ನೋಡೋಕೆ ಕಾಯ್ತಾ ಇದ್ದೀರಾ? ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.